ಸಬ್ ಗೈಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ ಅನ್ಕೊಳ್ತೀನಿ ಗೈಸ್. ವೆಲ್ಕಮ್ ಬ್ಯಾಕ್ ಟು ದಿ ಎಂಟರ್ಟೈನ್ಮೆಂಟ್ ಎಕ್ಸ್ಪ್ರೆಸ್ 18. ಗೈಸ್ ಇವತ್ತು ಬ್ಲಾಗ್ ಮಾಡೋದ ಅಂತ ಅಂದ್ಬಿಟ್ಟು ಪಬ್ಲಿಕ್ ಪ್ಲೇಸಲ್ಲಿ ಇಲ್ಲಿ ನೋಡಿ ಗೈಸ್, ನಾನು ಬಿಟ್ಬಿಟ್ಟು ಕಳೆಕಾಯಿ ತಿಂತಿದ್ರು ಇವರು. ಗೈಸ್ ಏನು ಕೆಲಸ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಲ್ಲಿ ಸಿಟಿ ಬಸ್ ಸ್ಟ್ಯಾಂಡಿಂದ ಅಪೋಸಿಟ್ ಕರ್ಕೊಂಡು ಹೋಗ್ತಿದ್ದಾರೆ. ಇದೆಲ್ಲ ಸ್ಟಾಂಪ್ಸ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಪಬ್ಲಿಕ್ ಪ್ಲೇಸ್ ಫಸ್ಟ್ ಟೈಮ್ ಗೈಸ್ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು. ಗೈಸ್ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಗೈಸ್. ಇಲ್ಲಿ ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಆದ್ರೂ ಬಟ್ ಅವ್ರ ಹಿಂದೆ ಬರ್ತಾ ಇದ್ದೀನಿ ಕಳಕಾಯಿ ತಿನ್ಕೊಂಡು. ಗೈಸ್ ಇವತ್ತು ಬಂದು ರಿಸಲ್ಟ್ ಇತ್ತು 4 o'clock, ಈಗ 4:30 ಆಗಿದೆ. ಬಟ್ ಆದರೂ ರಿಸಲ್ಟ್ ಬಂದಿಲ್ಲ, ಅದೇ ಭಯ ಆಗ್ತೈತೆ ಗೈಸ್. ಗೈಸ್ ಬಸ್ ಪಾಸ್ ಅಪ್ಲಿಕೇಶನ್ ಹಾಕ್ತು ಅಂತಂತಾರೆ. ಇವಾಗ ಫಾರ್ಮ್ ತಗೊಂಡ್ರದ್ದು, ಅದು ಫಿಲ್ಲಪ್ಪು ಮಾಡಿಲ್ಲ ಗೈಸ್. ಬನ್ನಿ ಬೇಗ, ಕಡ್ಡೆಕಾಯಿ ತಿಂತ ನಿಂತಿದ್ದೀರಲ್ಲ. ಸ್ವಲ್ಪ ಅದೇನೋ ಮಾಡ್ತಾ ಇದ್ದಾರೆ ಗೈಸ್. ಇಲ್ಲಿ ಏನೋ ಬರೀತಾ ಇದ್ದಾರೆ, ಸ್ಟಾಂಪ್ಗೆ ಹೆಸರು ಕೊಡಬೇಕು ಅಂದ್ಬಿಟ್ಟು. ಅಮ್ಮ ನೋಡಿದ್ರೆ ಕಳೆಕಾಯಿ ತಿಂತ ಇದ್ದಾರೆ ಗೈಸ್. ಇಲ್ಲಿ ನಮಗಿಲ್ಲಿ ರಿಸಲ್ಟ್ ಬರಲಿಲ್ಲ ಅಂತ ಪಾಡ ಹೋಯ್ತು ಗೈಸ್. ಇಲ್ಲಿ 5 ಗಂಟೆ ಆಯಿತು, ಭಯ ಆಗ್ತೈತೆ, ಆಗ್ಬಿಟ್ಟು ಜಾಸ್ತಿ ಆಗಿದೆ. ಹೊತ್ತು ರಿಸಲ್ಟೇ ಬರಲಿಲ್ಲ ಗೈಸ್. ಅಮ್ಮ ನೋಡಿ ಬೈತಾ ಇದ್ದಾರೆ, ಬರೋಣ ಕಾಯಿ ಇಲ್ಲ ಅಂಗಡಿ ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ. ಏನಮ್ಮ ಸಮಾಚಾರ? ನನಗೆ ಕೊಡ್ತಿದ್ದೀಯಾ, ತಿಂತಾ ಇದೀಯಾ? ಗೈಸ್ ಏನು ಬರಿಬೇಕು ಅಂತಲೇ ಗೊತ್ತಿಲ್ಲ ಗೈಸ್. ಸರಿ ನಾನು ಕೇಳ್ತಿದ್ದೆ, ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಅಷ್ಟು ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ಗೈಸ್. ಇಲ್ಲಿ ಹಂಗೆ ಫೋಟೋಗಳಿದ್ದು ಚೆನ್ನಾಗಿದ್ದು. ನಮ್ಮ ತೇಜಸ್ದು ಒಂದು ಫೋಟೋ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆ ಥರ ಮಾಡಿಸೋದಕ್ಕೆ. ಗೈಸ್ ಅರ್ಧ ಗಂಟೆ ತಗೊಂಡವ್ರು ಗೈಸ್ ಇವರು ಮಾಡೋದಕ್ಕೆ. ಒಂದು 3 ಲೈನ್ ಬರೋದಕ್ಕೆ ½ an hour ತಗೊಂಡಿದ್ದಾರೆ ಗೈಸ್. ನೋಡ್ಬಿಟ್ಟು ಅವರು ಏನು ಇಷ್ಟೊತ್ತು ಮಾಡ್ತಿದ್ದಾರೆ, ಮನೇಲೆ ಕೊಂಚ ಮಾಡಿ ಅದ್ಬಿಟ್ಟು ನೀವೇನು ಚಿಲ್ಲಿ ಬಂದಿರ ಅದಿದ್ದು ಅಂತ ಮಾಡಿದ ಗೈಸ್. ಮಾಡ್ಬಿಟ್ಟು ಇವರಿಬ್ಬರೇ ಸ್ಪೆಷಲಾಗಿ ಕಳಿಸ್ಬೇಕಾಯ್ತು ಗೈಸ್. ನಾನು ಜೊತೆ ಬಂದ್ಬಿಟ್ಟು ಗೈಸ್ ಲೇಟ್ ಆಗ್ತೈತಿ, ರಿಸಲ್ಟ್ ಕೂಡ ಬಂದಿಲ್ಲ, ತಲೆ ನೋಡ್ತಾ ಇದೆ ಗೈಸ್. ಇನ್ನು ಗೈಸ್ ಕೊನೆಗೂ ಕಂಪ್ಲೀಟ್ ಮಾಡವ್ರೆ. ಬನ್ನಿ ಸರಿ, ಇವತ್ತು ಯಾವ ಕಡೆ? ಗೈಸ್ ಬನ್ನಿ, ನಮ್ಮ ಮೈಸೂರಿನ ಸೊಬಗನ್ನು ತೋರಿಸುತ್ತೇನೆ. ಹೇಳೋಕ್ಕೆ ಗೊತ್ತಿಲ್ಲ ಬಾಯಿಗೆ ಗೈಸ್. ಎಲ್ಲೆಲ್ಲೋ ಸುತ್ತಿಸ್ತಾವ್ರು ಗೈಸ್ ಇವರು. ಇದೇನೋ ತರಕಾರಿ ತಗೋಬೇಕಂತ ಈಗ ಗೈಸ್ ಅವರು. ಗೈಸ್ ಅಮ್ಮ ಕೆಳಗೆ ನೋಡ್ಕೊಂಡು ಹೋಯ್ತಾ ಬರೀ ತರಕಾರಿನ. ಎಲ್ಲಿಗೆ ಬರೀ ನೋಡ್ಕೋಬೋದೇನೋ, ತಗೊಳ್ಳೋದು ಗಿಕೊಳ್ಳೋದು ಏನಿಲ್ಲ. ನಡಿ ಚಿನ್ನ ತಗೊಳ್ಳೋದು, ಚಿನ್ನ ತಗೊಳ್ಳೋದು ನಡಿ ಅಮ್ಮ. ಗೈಸ್ ಈಗ KR ಮಾರ್ಕೆಟ್ ಕಡೆಗೆ ಕರ್ಕೊ ಹೋಗ್ತಿರೋದಿಲ್ಲ. KR ಮಾರ್ಕೆಟ್ ಅದು ಹಾಂ, ದೇವರಾಜ ಮಾರ್ಕೆಟ್. ಯಾವ್ದು? KR ಮಾರ್ಕೆಟ್ ಬೆಂಗಳೂರು, ಇದು ದೇವರಾಜ ಮಾರ್ಕೆಟ್. ಗೈಸ್ ಬೆಂಗಳೂರಲ್ಲಿ ಒಂದು ಮಂತ್ ಅಲ್ಲಿ ಇದ್ಬಿಟ್ಟು ಎಲ್ಲ ಅಲ್ಲಿ ಮೈಂಡ್ ಸೆಟ್ ಆಗೋಯ್ತು ಗೈಸ್. ಗೈಸ್ ಏನು ತಗೊಳ್ಳಲ್ಲ ಗೈಸ್ ಇವರು ತಿನ್ನೋದಕ್ಕೆ. ನಾನೇ ತಗೊಡ್ಬೇಕು ನೆಕ್ಸ್ಟ್ ಅಲ್ಲ, ಇವ್ರ ಮುಂದೆ ಏನಾದರೂ ಚೆನ್ನಾಗಿರೋದು ಹಿಂಗಿಲ್ಲ ಗೈಸ್. 500 ಮಡಿಕೊಂಡು ಇನ್ನು ಬೇರೆ ಏನೇನೋ ಗೈಸ್. ಅಪ್ಪ 200 ರೂಪೀಸ್
ಗೈಸ್ ಚಿಕ್ಕ ಗಡಿಯವ್ರ ಹತ್ರ ಕರ್ಕೊಂಡಿದ್ದಾರೆ, ಏನು ಅಂತಲೂ ಗೊತ್ತಿಲ್ಲ. ಇಲ್ಲಿ ಅಮ್ಮ ಬಾ ಸರಿ ಗೈಸ್ ಇವ್ರು ಏನು ತಗೋತಾರೆ ಅಂತಲೂ ಗೊತ್ತಿಲ್ಲ ಅನ್ಸುತ್ತೆ. ಸುಮ್ಮನೆ ನಿಂತಾರೆ ಗೈಸ್ ಇವ್ರು. ಒಳ್ಳೆಯರಾದಂಥ ಗೈಸ್ ಇವತ್ತು ತಲೆನೋವು ಬದಲೇ ಈಗ ತಿರ್ಗಾ ಬಿಡ್ತಿಲ್ಲ ಗೈಸ್ ಇವರು. ಅಮ್ಮ ನೋಡಿದ್ರೆ ಕಡಲೆಕಾಯಿ ತಗೋತೀನಿ ಅಂತ ಅಂದ್ಬಿಟ್ಟು ಅವ್ರು ನಿಂತಾರಲ್ಲಿ ಗೈಸ್. ಅಲ್ಲಿಂದ ಸಿಗ್ನಲ್ ಕೊಡೋದು, ಇವರು ಓಕೆ ಮಾಡೋದು, ಎಕ್ಸೆಪ್ಟ್ ಮಾಡೋದು. 100 ರೂಪಾಯಿಗೆ 4 kg, 4 ಸೇರಿ ಅಂತ ಗೈಸ್ ಕಡಲೆಕಾಯಿ ಅಮ್ಮ ತಗೊಳ್ತಾ ಇದ್ರು. ಗೈಸ್ ಈಗ ರಿಸಲ್ಟ್ ಯಾಕೆ ಇಷ್ಟು ಇಂಪಾರ್ಟೆಂಟು ಅಂದರೆ ಫೋನ್ ತೆಗಿಸ್ಕೊಳ್ತಾ ಇದ್ದೀನಿ. ರಿಸಲ್ಟ್ ಬೇಸ್ಮೇಲೆ ಫೋನ್ ತೊಗೊಳ್ತೀನಿ ಅಂತ ಹೇಳಿದ್ದೀನಿ. ದೆನ್ ಒಂದು ಬೈಕು, ಅದಕ್ಕೋಸ್ಕರ ರಿಸಲ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗೈತೆ ನನಗೀಗ ಲೈಫಲ್ಲಿ. ಅದರಿಂದ ಹಾರ್ಟ್ ಬೀಟ್ ಜಾಸ್ತಿ ಆಗಿದೆ. ಎಷ್ಟೊತ್ತು ಬರುತ್ತೆ ಅಂತಲೇ ಗೊತ್ತಾಗ್ತಿಲ್ಲ. ನಮ್ಮ ಒಂದು ಬೈಕು ಒಂದು ಇದಕ್ಕೋಸ್ಕರನೇ ಈ ಥರ ಆಡ್ತಿದೆಯಲ್ಲ, ಅದು ಬೈಕ್ ಇದ್ದಾರೆ ಬಟ್ ಇರಬೇಕಲ್ಲ ಗೈಸ್. ಅದೊಂದು ಫೋನು ಬ್ಲಾಗಿಂಗೋಸ್ಕರನೇ ತೆಗಿಸ್ಕೋಬೇಕು ಅಂತ ಮಾಡ್ತಾರೆ. ಇದು ಅಪ್ಪಂದು ಮೊಬೈಲು, ಅವಾಗ ಇಸ್ಕೊಂಡು ಆಯ್ತಾ ಆಯ್ತಮ್ಮ ಶಾಪಿಂಗು ನಿಂದೆಂತ ನಿಂದು? ಒಳ್ಳೆ ಆಯಗಳು ಹೋಗ್ತಾರಲ್ಲ ಹಂಗೆ ಬಜ್ಜಿ ಮೈಸೂರಿಗೆ. ಗಾಯಸೂರು ಏನು ಗಾಯಸೂರು ಕಟ್ ಮಾಡ್ತೀನಿ ನೋಡ್ಕೊಳ್ಳಿ. ಕಟ್ ಮಾಡ ಒಂದು ಪುರಿ ಅವರೇ ಆಯ್ಕೊಟ್ಟಿದ್ರು, ನಾನೇ ಆಯ್ಕೊಳ್ತೀನಿ ಅಂತಂತ ಅವರೇ ಸ್ವಾಮಿ. ಏನಾದ್ರು ಮಕ್ಕಳಿಬ್ರಿಗೆ ಗೈಸ್ ಅದು ಕ್ರಿಕೆಟ್ ಕ್ಲಬ್ಬಾ? ಇಲ್ಲ ಗೈಸ್, ಇದು ಡೆಕಾತ್ಲಾನ್. ಬೇಕು ಐತೆ ಸಾಕಬೇಕು. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಗೈಸ್. ಚೆನ್ನಾಗಿಲ್ಲ ಅಂದರೆ ಬೇಡ ಅಂದರೆ ಮಡಿಬಿಡಿ. ಅಲ್ಲಿ ಕೊಡಲ್ಲ ನಾವು ಲೆಕ್ಕ. ನಂಗೊಂದು ಸ್ವಲ್ಪ ಅವ್ರ ಅಂಗಡಿ ಮುಂದೆನೇ ತಿನ್ಬೇಕಂತ ಗೈಸ್. ಅವರು ಬನ್ನಿ ಅಂತಂದ್ರೆ ಕರೆದ್ರು ಬರ್ತಿಲ್ಲ ಅವರು. ಬನ್ನಿ ಬೇಗ. ಎಷ್ಟಿಲ್ಲ ಏನೇನು ತಗೋತಾರೆ ಗೊತ್ತಿಲ್ಲ. ಸುಮ್ಮನೆ ಸುತ್ತ ಇದೆ ಗೈಸ್. ಇವತ್ತು ಬ್ಲಾಗ್ ಒಳ್ಳೆ ಇದಾಯ್ತು. ತಿನ್ಕೊಂಡು ಬರ್ತಾರೆ ಗೈಸ್ ಈ ಸಿಟಿಲಿ. ಗೈಸ್ ನಾವು ತೇಜಸ್ ಬ್ರೋ ಅವ್ರ ಥರ ಎಕ್ಸ್ಪರ್ಟ್ ಏನಲ್ಲ ವೀಡಿಯೋ ಮಾಡೋದ್ರಲ್ಲಿ. ಅವ್ರು ಡೈಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದಿನ ನೀನು ಮಾಡು ಒಂದಿನ ನಾನು ಮಾಡು ಅಂತ ಹೇಳಿದರು. ಬಟ್ ನನಗೆ ಕ್ಯಾಮ್ರಾ ಸಿಕ್ಕಿದ್ದಿಲ್ಲ ಗೈಸ್. ಅದರಿಂದ ಒಂದು ಸ್ವಲ್ಪ ಸಾಂಗ್ಸ್ ಅಪ್ಲೋಡ್ ಮಾಡ್ಕೊಂಡು ಹಿಂಗೋ ಇದು ಟೈಮ್ ಪಾಸ್ ಮಾಡ್ತಿದ್ದು. ಬಟ್ ಇವಾಗ ಮಾಡ್ತೀನಿ ರಿಸಲ್ಟು ನೋಡ್ಬಿಟ್ಟು ಪಕ್ಕ ಗೈಸ್ ಸಿಮ್ನಲ್ಲಿ ಕನ್ಫರ್ಮ್ ಆಗಿ ಮಾಡೇ ಮಾಡ್ತೀನಿ ಗೈಸ್. ಪಬ್ಲಿಕಲ್ಲೇ ಇವತ್ತು ಇಷ್ಟು ಧೈರ್ಯದಿಂದ ಕ್ಯಾಮ್ರಾ ಇತ್ತಿರೋದು ಗೈಸ್. ಆದರೆ ಇವತ್ತು ಭಯ ಅನ್ನಿಸ್ತಾನೇ ಇಲ್ಲ ನನಗೆ ಆ್ಯಕ್ಚುಲಿ. ಗೈಸ್ ಮಾರ್ಕೆಟ್ ಒಳಗೆ ನುಗ್ಗೇ ಬಿಟ್ವಿ ಗೈಸ್. ಕೊನೆಗೂ ನಾನು ಅಪ್ಪ ಅಮ್ಮ 3 ಜನವೇ. ಏನು ಗೈಸ್ ಒಂಥರ ಡಿಫ್ರೆಂಟಾಗಿ ಹಣ್ಣೆಲ್ಲ ಅಲಂಕಾರ ಮಾಡಿಬಿಟ್ರೆ ಗೈಸ್ ಅಟ್ರಾಕ್ಟಿವ್ ಆಗಿ ಕಾಣ್ತೈತೆ ಇಲ್ಲಿ ದೂರದಿಂದೆಲ್ಲ. ನಮ್ಮ ಮೈಸೂರಿನ ಸೊಬಗು ಗೈಸ್ ಇವೆಲ್ಲ. ಗೈಸ್ ಯಾವ ಕಡೆ ಕರ್ಕೋಗ್ತಾರೆ ಅಂತಾರೆ ಗೊತ್ತಾಗ್ತಿಲ್ಲ ಗೈಸ್. ಇಲ್ಲಿ ಯಾಕೆ ನಾನು ಒಬ್ಬನೇ ಆಗಿರಿ ಎಲ್ಲಾದರೂ ಸಿಗಾಡ್ತೀನಿ ಅಂತ ಭಯ ಗೈಸ್. ಅದಕ್ಕೆ ಇವರಿಂದ ಬಾಲ ಥರ ಹೋಗ್ತಾ ಇದ್ದೀನಿ ಗೈಸ್. ಗೈಸ್ ಯಾವ್ದಾದ್ರು ಹುಡುಗಿಗೆ ಬೊಕ್ಕೆ ಕೊಡ್ಬೇಕು ಗೈಸ್. ತಗೊಂಡೋಗಿದ್ದು ಒಂದು ರೋಸ್ನವ್ರು ಕೊಡ್ಬೇಕು ಗೈಸ್. ಇಲ್ಲ ಆದರೆ ಎರಡನ್ನೂ ಕೊಡೋಕ್ಕೆ ಯಾರೂ ಇಲ್ಲ ಗೈಸ್ ನಮಗೆ. ಏನು ಮಾಡೋಕ್ಕಾಗಲ್ಲ ಗೈಸ್.
ಇದೆಷ್ಟು ಇದು 400, 350, 200, 300, ಇದು 400, ಇದು 300, ಇದು 200. ಈಗ ಯಾರಿಗೆ ಕೊಡೋಕ್ಕೆ ಅದು? ಈಗ ಯಾರಿಗೆ ಕೊಡೋಕ್ಕೆ ಅದು? ಎಸ್ ಪಿ ಸಾಹೇಬ್ರಿಗೆ ಮೀಟ್ ಮಾಡಬೇಕು ಕೊಟ್ಟು ಭೇಟಿ ನಾನೇನು ಯಾವುದಾದ್ರು ಹುಡುಗಿ ಕೊಡೋಕೆ ಹೋಗ್ತಿತ್ತು ನಮ್ಮಪ್ಪ ಅನ್ಕೊಂಡು. ಯಾವ್ದಾದ್ರು ಹುಡುಗಿ ಗಿಡಕ್ಕೆ ಕೊಡ್ತೀಯ ಅಂತ ಹೇಳಿದೆ. ಗೈಸ್ ಅದು ಯಾವುದೋ ಆಫೀಸ್ ಕತ್ತೆ, ನಾನು ಬೇರೆ ಏನೋ ತಿಳ್ಕೊಂಡಿದ್ದೆ ಗೈಸ್. ಅಮ್ಮ ಇಲ್ಲೇ ಇದ್ದಾರೆ ಬಟ್ ಏನೂ ಅಲ್ಲಿಲ್ಲ. ಗೈಸ್ ಇನ್ನೂ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಗೈಸ್, ಎಲ್ಲಿ ಕರ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಮನೆ ಮುಂದೆ ನೋಡ್ರಿ ನೀವು. ದಪ್ಪ ಇದ್ರು ಎಷ್ಟು ಜಗಳ ಐತೆ ನೋಡಿ, ಆ ಕಡೆ ಈ ಕಡೆ ಇನ್ನು ದಪ್ಪ ಇದ್ರು. ಏನಕ್ಕೆ ಮತ್ತು ವರಲಕ್ಷ್ಮಿ ಹಬ್ಬಕ್ಕ ವರಲಕ್ಷ್ಮಿ ಹಬ್ಬಕ್ಕೆ ಅದು ಅವ್ರದ್ದೇನೋ ಕುಣ್ಸಕ್ಕೆ ತಗೋತಿದ್ರಲ್ಲ ಕಳ್ಸೋದು. ಇನ್ನೂ ಇಷ್ಟು ಟೈಮ್ ಆಯ್ತಲ್ಲ ವರಲಕ್ಷ್ಮಿ ಹಬ್ಬ. ಗೈಸ್ ಎಷ್ಟು ಕ್ಲೀನಾಗೈತೆ ನೋಡಿ ಗೈಸ್. ಇದು ಮಾರ್ಕೆಟು ಅಂತಂದರೆ ಫುಲ್ಲು ಅದು ಇದು ಇರುತ್ತೆ ಅಂತ ಅಂದ್ಕೊಂಡ್ರೆ ಪ್ಯೂರ್ಲಿ ಕ್ಲೀನ್ ಐತೆ ಗೈಸ್ ಫುಲ್ಲು. ಕ್ಯಾಮ್ರಾ ಕಾಣ್ತಿದ್ದ ಗೈಸ್ ಒಳಗೆ ಬಂದರೆ ಟೈಮ್ ಪಾಸ್ ಆಗೋ ಮೂಮೆಂಟೇ ಗೊತ್ತಾಗಲ್ಲ ಗೈಸ್ ಇಲ್ಲಿ. ಬೆಂಗಳೂರಲ್ಲಿ ನುಗ್ಗೆಕಾಯಿ 1 ಪೀಸ್ಗೆ 9 rupees ನೋಡಿದ್ದೆ. ಇಲ್ಲಿ ಇಷ್ಟು ಕಂತೆಗೆ 20 rupees ಅಂತೆ ಪರ್ ಕಂತೆ. ಬೆಂಗಳೂರಲ್ಲಿ ಜಸ್ಟ್ ಆರ್ಡ್ರ್ ಮಾಡಿದ್ರೆ ಎಲ್ಲ ಬಂದು ಮನೆ ಹತ್ರ ಬಿದ್ದಿತ್ತು. ಇಲ್ಲಿ ಹಳ್ಳಿಯಲ್ಲಿ ಇರೋದಲ್ಲ ಗೈಸ್, ಏನು ಕೈ ಸುದ್ದಿ ಏನು ತಗೋತಾನೆ ಇಲ್ಲ ಕೈ. ಸುಮ್ಮನೆ ಕರ್ಕೊಂಬಂದವ್ರೆ ಅನ್ಸುತ್ತೆ ಗೈಸ್. ಇದು ಸುಮ್ಮನೆ ನೋಡ್ಕೊಂಡು ಬರ್ತಾ ಇದ್ದಾರೆ ಗೈಸ್. ಅಮ್ಮ ಏನು ತಗೋತಿದ್ದೀರಾ ಅಮ್ಮ? ಗೈಸ್ ಫಸ್ಟ್ ಟೈಮ್ ಏನೋ ತಗೋಬೇಕು ಅಂತಂದ್ಬಿಟ್ಟು ಗೈಸ್ ಅಕ್ಕ ಬೇಕಾಡಿಸ್ತಾ ನಿಂತಿದ್ರು. ಇಲ್ಲಿ ಕರೀದ್ರು ಅವ್ರಿಗೆ ಜ್ಞಾನ. ಗೈಸ್ ಅವಕ್ಕ ಅವ್ರು ಈ ಬೇಕನ್ನೇ ಆಟ ಆಡಿಸ್ ನಿಂತಿದ್ರು ಗೈಸ್. ಐ ಐ ಐ ಐ ಟೈಗರ್ ಟೈಗರ್ ಬಾ ಬಾ ಬಾ. ಗೈಸ್ ಯಾವ ಥರ ಆಟ ಆಡ್ತಾಯಿತ್ತು ನೋಡಿ ಗೈಸ್ ಇದು. Ay, ba, come on. Ba. Guys. Come on. ಎಲ್ಲಿ ನಿಮ್ಮಮ್ಮ? ಅಮ್ಮ ಮನೆಗೆ ಹೋಗುತ್ತೆ. ಎಂತ ನಮಗ ಕಾಯ್ಸ್ ಬರ್ತೈತಿ ಇದು. ಆ ಕಡೆ ಹೋಯ್ತು ಗೈಸ್. ನನ್ನಿಂದ ಬರ್ತಾ ಅನ್ಕೊಳ್ತಾ ಗೈಸ್. ನನ್ನಿಂದ ಬರ್ತಾ ಅಂದ್ಬಿಟ್ಟು ಖುಷಿಯಾಗೋದು.
ಕಡೆ ಗೈಸ್ ಒಂದು ಸೋರೆಕಾಯಿ ತಗೊಳಕ್ಕೆ ಇಲ್ಲಿ ಗಂಟು ಬಂದವ್ರು ಗೈಸ್ ಇವರು. ಆಲ್ಮೋಸ್ಟ್ ಅರ್ಧ ಮಾರ್ಕೆಟ್ ಸುತ್ತವ್ರು ಗೈಸ್ ಇವರು. ಎಷ್ಟು ಕಿಲೋಮೀಟ್ರ್ ಐತಪ್ಪ ಈ ಮಾರ್ಕೆಟ್ ಟೋಟಲ್? ಹಾಂ, ಎಷ್ಟು ಕಿಲೋಮೀಟ್ರ್ ಐತೆ ಒಳಗೆಲ್ಲ? ರೆಸ್ಪಾನ್ಸ್ ಕರೋ ಗೈಸ್. 2 ಮನ್ಸು ಗೈಸ್ ತಗೊಳ್ಳ ಬೇಡವಾ ಅಂತ ಇರಲಿ. ಹಾಯ್ ಪ್ರೆಗ್ನೆಂಟ್ ಬರೀಲಿ ಬರಲ್ಲ ಅಂತ ಗೈಸ್. ಗೈಸ್ ನಾವು ಎದ್ರಕೊಂಡ್ರಿ ಗೈಸ್. ಯಾಕೆ ಗೈಸ್ ಎಲ್ಲ ಬಂದು ನಮ್ಮನ್ನು ನೋಡ್ಕೊಂಡು ಎದ್ರಕೊಂಡೇ ಹೋಗೋದಾಯ್ತು ಗೈಸ್. ಏನು ಇಲ್ಲಿ ಉಳ್ದಿರೋ ತಗೋಬೇಕು ಬಂದಿರಿ ನೀವು? ಎಲ್ಲ ಕ್ಲೀನ್ ಮಾಡ್ತಿರೋ ಟೈಮ್ಗೆ ಏನು ಮಾಡ್ತಿರೋ ಹತ್ರಕ್ಕೆ ಏನಕ್ಕೆ ಹೋಗ್ತೀರಾ? ಕೌ ಆಯ್ತಿರು ಕೌ. ಯಾಕೋ ಗೈಸ್ ಯಾವುದು ನಮ್ಗೆ ಕಂಡ್ರೆ ಆಯ್ತಿಲ್ಲ ಗೈಸ್. ಲೈಫಲ್ಲಿ ಬಕ್ಕಿರೋದೇ ಕಷ್ಟ ಅನ್ಸ್ಬಿಟ್ಟು ಗೈಸ್. ಸೊ ನನಗೆ ಎಲ್ಲ ಸೈಡಿಗೆ ಬಡ್ಗಿ ಅಂದ್ಬಿಡ್ತಾನೆ. ಶಿವ ಹೇಳ್ತಾವನೆ ಪುಳಿ ಆಗಿರೋದೇ ಬಿಟ್ಟಿಲ್ಲ, ಬೀಗ್ರೂಟಕ್ಕೆ ಕರೆದವ್ರು ಬಕ್ಕಿಟೇ ಮಾಡಿ ಏನು ಹಿಂಗೆ ಕರ್ಕೊಬಂದವ್ರು ಗೈಸ್. ಕಾಲು ನೋವು ಏನು ಬೇಡ ಆಮೇಲೆ ತರಕಾರಿ ಅಂತ ಏನಕ್ಕಮ್ಮ ಅಂದೆ. ಅಥೂ ಸೌತೆಗೆ ಬೇಕಾ? ಸುಚ್ಚಿರೋ ಹತ್ರಕ್ಕೆ ಸುಚ್ಚಬೇಕಲ್ಲ. ಅಲ್ಲಿ ಸೌತೆಗೆ ಎಷ್ಟು ಕೇಳಪ್ಪ? ಹೇಳಿ ಬನ್ನಿ. ತಗೊಳ್ಳ ಬೇಡವಾ ಅಂತ 2ನೇ ಮನ್ಸವ್ರದ್ದು. ಎಲ್ಲ ಕಡೆ 40. ಸೌತೆಕಾಯಿ ಸೋರೆಕಾಯಿ 2 ಐಟಮ್ ಗೈಸ್ ತಗೊಂಡ್ರದು. ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಗೈಸ್. ಇನ್ಫ್ಯಾಕ್ಟ್ ನಮ್ಮೂರಿಂದ ಇಲ್ಲಿಗೆ ಮೈಸೂರಿಗೆ ಒಂದು 65-70 ಕಿಲೋಮೀಟ್ರ್ ಆಗುತ್ತೆ ಗೈಸ್. ಅಲ್ಲಿ ಗಂಟ ಈ ಸೌತೆಕಾಯಿ ಮತ್ತು ಸೋರೆಕಾಯಿ ತಗೊಳಕ್ಕೆ ಇಲ್ಲಿ ಬಂದಿದ್ದಾರೆ. ಏನು ಮಾಡೋಕ್ಕಾಗಲ್ಲ ಗೈಸ್. 4. ಅಪ್ಪ ಸ್ಪೆಕ್ಸ್ ಹಾಕಿರು ಕಣಲ್ಲ ನನಗೆ. ಹಾಂ ಈ ಕಡೆ ಇತ್ತು 50 kg 2 kg. ತುಂಬ ಲೇಟ್ ಮಾಡ್ತಾರೆ ಗೈಸರು. ನನಗಂತೂ ಕೈ ಹಿಡಿದು ಕೈ ನೋವೋದ್ಕತ್ತೈತೆ ಗೈಸ್. ಈಗ ಅಷ್ಟೊತ್ತಿಂದ ಹಿಡಿದೀನಿ ಕ್ಯಾಮ್ರಾನ ಗೈಸ್. ಒಂದು ಪಾಯಿಂಟ್ ಮಿಸ್ ಮಾಡಲ್ಲ ಗೈಸ್. ಪ್ರತಿಯೊಂದು ಮಿಸ್ ಮಾಡ್ತಿದ್ದ ಹೋಗ್ತೀವಿ ಗೈಸ್. ಯಾವ ಥರ ಹೊಡೆದ್ಬಿಟ್ರು ಬೈತಾ ಗೈಸ್. ಸಸಿಗೆ ಇಷ್ಟ ಇದು ಮಾಡೋದು ನೋಡು. ದೊಡ್ಡ ಮರದಲ್ಲಿ ಗೈಸ್ ಹಿಂದೆ ಬೆನ್ನು ಹೊಡೆದಿತ್ತು ಗೈಸ್. ಮಗ ಅಲ್ಲ ಗೈಸ್. ಸ್ವಲ್ಪ ದೊಡ್ಡದಿದ್ರೆ 100 ರೂಪಾಯಿ ಕೊಡೈತೇನವ. ನಮ್ಮನೆ ದೊಡ್ಡೈತಿವ. ಬೆಲೆ ಜಾಸ್ತಿ. ಕಮ್ಮಿ ಇದ್ರೆ ನೀವು ಹೇಳೋ ಮುಂಚೆ ಮಂಕಾಗಿದೆ ಇದು. ಅದೇ 100 ರೂಪಾಯಿ 120 ರೂಪಾಯಿ. ಆಯ್ತು 5 ರೂಪಾಯಿ ಗೈಸ್. ಸಾರ ಸೆಟ್ಟಿ ಮಾಡೋದು ಇವ್ರ ಹತ್ರ ಕಲಿಬೇಕು ಗೈಸ್. ನಮಗೆ ಚೇಂಜ್ ಇಲ್ಲ. ಚೇಂಜ್ 4 ರೂಪೀಸ್ ಏನೋ ಹೇಳಿದ್ರು. 50 ಸ್ವೀಕರಿಸಲಾಗಿದೆ.
ತಗೋ 5 rupees ಐತಿ. ಸರಾಸರಿ ಚೆನ್ನಾಗಿ ಮಾಡ್ತಾರೆ ಗೈಸ್ ಸರ್. ಮೂರೇ ಐಟಮ್ ತಗೊಂಡ್ರದ್ದು. 3 ಐಟಮ್ಗೆ ಇಷ್ಟು ಮಧ್ಯ ಕರ್ಕೊಂಡ್ಬಂದು 3 ಐಟಮ್ ತಗೊಳ್ಳೋದಕ್ಕೆ ಅಲ್ಲಿಂದಲೇ ಬಂದಿದ್ದಾರೆ ಸರ್. ಬರೀ ಕಷ್ಟ ಒಂದು ಶಾರ್ಟ್ ಮೂವಿನೇ ಮಾಡಿಬಿಡೋದು ಇವ್ರ ಹೆಸರಲ್ಲಿ. ಮೈಸೂರಿನ ದೇವರಾಜ ಮಾರ್ಕೆಟ್ ಒಂದು ಸ್ಟೋರಿ ಅಂತ ಇವರಿಬ್ಬರನ್ನೇ ಒಂದು ಸ್ಟೋರಿ ಮಾಡಿಬಿಡ್ಬೋದಾಯ್ತು. ಸೊ ಗಾಯ್ಸ್ ಏನು ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ಗಾಯ್ಸ್. ಇವರು 4 ಐಟಮ್ ಆಯ್ತು ಗೈಸ್. ಈಗ ಪ್ರತಿಯೊಂದು ಐಟಮ್ ಲೆಕ್ಕ ಕಳ್ತಿದ್ದೀನಿ ಯಾಕಂದ್ರೆ ನನ್ನ ಬ್ಯಾಗ್ಗೆ ಬರೋದಿದ್ದೀನಿ. ಎಲ್ಲ ಬ್ಯಾಗಿಗೆ ಬರುತ್ತೆ ಗೈಸ್. ಇಲ್ಲಿ ಮಾರ್ಕೆಟ್ ಒಳಗೆ ಮಾತ್ರ ಕೈ ಇರುತ್ತೆ. ಅದನ್ನು ಆಮೇಲೆ ಬ್ಯಾಗಿಗೆ ತುರ್ಬಿಡ್ತಾರೆ ಗೈಸ್. ನನ್ನ ಬ್ಯಾಗ್ ಮಂದಿಗೆ ಅಲ್ಲೇ ಪಕ್ಕದಲ್ಲಿ ಗರುಡ ಮಾಲ್ ರಿಲಯನ್ಸ್ ಯಾವುದಾದ್ರು ಬೇರೆ ಮಾಲ್ಗಾದ್ರು ಹೋಗಿದ್ರೆ ಆಯ್ತು ಗೈಸ್. ಇವ್ರು ನೋಡಿದ್ರೆ ಮಾರ್ಕೆಟ್ಗೆ ಹೋಗಿ ಬರೋದ ಒಂದು ಸ್ವಲ್ಪ ಟೈಮ್ ಪಾಸ್ ಆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದರು. ಅಮ್ಮ ಊರೆಲ್ಲ ಸಿಗ್ತಿದ್ದಲ್ಲಮ್ಮ ತಗೊಂಬಾಯ್ತು ಬರೋದು ಬಂದು. ಇದು ಸಣ್ಣದು ದೊಡ್ಡದು ನೋಡೋದು. ಅಣ್ಣ ಎಷ್ಟಿದು? ಸರಾಸರಿ ಚೆನ್ನಾಗಿ ಮಾಡ್ತಾರೆ ಗೈಸ್ ಇವರು. ಇಲ್ಲೆಲ್ಲ ತಗೊಳ್ಳೋದೇ ಇಲ್ಲ ಅಂತ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ ಗೈಸ್. 20 ರೂಪಾಯಿ ಇಟ್ಕೊಳ್ಳೋದು ಕೈಯಲ್ಲಿ 20 ಪ್ಲಸ್ ಒಂದು 50 ಇದೆ. 70 ರೂಪಾಯಿ ಕೈಯಲ್ಲಿ ಹಿಡ್ದಿದ್ದಾರೆ. ಅದರಲ್ಲೇ ಇಡೀ ಮಾರ್ಕೆಟ್ನೆಲ್ಲ ಸುತ್ತೋದು. ಏನು ತಗೋತೀರಂತೆ ಅದನ್ನು ಸರಾಸರಿ ಮಾಡೋದು. ಅವ್ರೀಗ 30 ಹೇಳಿದ್ರೆ 20ಕ್ಕೆ ಬರ್ತಾರ ಅಂತ ನೋಡೋದು ಟ್ರೈ ಮಾಡೋದು. ಅದನ್ನು 20ಕ್ಕೆ ಬರಲಿಲ್ವಾ ಬೇಡ ಅಂತಲೇ ಬಿಟ್ಬಿಡೋದು ಗೈಸ್. ಎಕ್ಸಿಟ್ಗೆ ಹೋಗ್ತಾ ಇದ್ದೀವಿ ಗೈಸ್. ಇಷ್ಟೇನ ಮುಗೀತಾ? 3 ಐಟಮ್ ತಗೊಳ್ಳೋದಕ್ಕೆ ಇಲ್ಲಿ ಬಂದ್ರಾ? 4 ಐಟಮ್ ಅಂತ ಗೈ. ಮತ್ತು 70 ಕೈಯಲ್ಲಿರೋದು ನೋಡಿ ಗೈಸ್. ಬ್ಯಾಗ್ ಹಾಕೋ ಅಂತ ಹೇಳ್ತಿದ್ರಿ ಈಗಾಗಲೇ. ಏನಮ್ಮ ಏನಕ್ಕೆ ಎಲ್ಲಿಗೆ? ಹಾಂ ನನ್ನ ಬ್ಯಾಗ್ ಬೇಕು ಅಂತ ಈಗ ಸಬರ್ ಬಸ್ ಸ್ಟ್ಯಾಂಡ್ ಗಂಟು ನಡ್ಕೊಂಡು ಹೋಗ್ಬೇಕು ಗೈಸ್. ವಾಕಿಂಗ್ ಆದಂಗೆ ಗೈಸ್. ನನಗೆ ರೂಟ್ ಮತ್ತೆ ಹೋಯ್ತು ಇಲ್ಲಿಗ ಬೇರೆ ಕಡೆ ಕರ್ಕೊಳ್ತಾರೆ ಇವರು. ಒಂದು ರೌಂಡ್ ಹೊಡಿಯೋಕೆ ಬಂದೆ. ಈಗ ನಡಿ ಬೇಗ, ಟೈಮ್ ಇಲ್ಲ ಬಸ್ಗೆ. ಸರಿ ಬಾಮ ಆಯಿತು ಹಾಕೊಳ್ಳೋದು. ಗೈಸ್ ನುಕ್ಕೊಬಿಟ್ರು ಅವರು ಅಲ್ಲೋಗಿ. ಈಗ ನಾವು ಬಿಡಲ್ಲ ಗೈಸ್, ನಾವು ನುಗ್ತಾ ಇರೋದೆ. ಇದು ಗೈಸ್ ಗೊತ್ತು ಅಂದರೆ ಯಾವ ಕಡೆ ಹೋಗ್ಬೇಕು ಇಲ್ಲೇ ನಿಂತೀನಿ ಗೈಸ್. ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಅವ್ರನ್ನೇ ಬರ್ಬೇಕೀಗ. ಗೈಸ್ ನಮ್ಮ ಅಮ್ಮನ ಕೈಲೇ ಎಲ್ಲ ನುಡಿಸ್ಬಿಟ್ರೆ ಅಂತ ಅವರೇ ಅಂತವ್ರೆ ಗೈಸ್. ಸೊ ಗೈಸ್ ಬ್ಯಾಗ್ ಹಾಕ್ಬಿಡ್ತೀನಿ. ಅದನ್ನೊಂದು ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲ್ಲ. ಗೈಸ್ ಇವರು ಜೋಬಲ್ಲಿ ಅಮೌಂಟ್ ಇಟ್ಕೊಂಡು ನನ್ನ ಹತ್ರ ಅಮೌಂಟ್ ಇಲ್ಲ ಅಂತ ಅಂದ್ಬಿಟ್ಟು ಈಸ್ಕೊಬಿಟ್ರು ಗೈಸ್. 200 ಕಿತ್ಕೊಬಿಟ್ರು ಇವರು. ಮೋಸ ಗೈಸ್. 200 ರೂಪೀಸ್ ಕಿತ್ಕೊಬಿಟ್ರು ಗೈಸ್. ಈಗ ಗೈಸ್ ಫಸ್ಟ್ ಟೈಮ್ ಪಬ್ಲಿಕ್ ಪ್ಲೇಸಲ್ಲಿ ಹಿಡಿತಾ ಇರೋದು 15 ಸರಿ ಹೇಳ್ತೀವಿ ಅನ್ಕೋಬೋದು. ಬಟ್ ಇವತ್ತೇ ಫಸ್ಟ್ ಟೈಮ್ ಅದೇ ಭಯ ಆಗ್ತಾಯಿತ್ತು ಗಾಯ್ಸ.
ಆಗಲೇ ಭಯ ಆಯ್ತಿರ್ಲಿಲ್ಲ, ಬಟ್ ಇವಾಗ ಭಯ ಆಯ್ತೈತೆ. ಮಾರ್ಕೆಟ್ ಒಳಗೆ ಪೂರ್ತಿ ಹಿಡ್ದಿದ್ದೆ, ಆವಾಗ ಭಯ ಆಗಲಿಲ್ಲ. ದೆನ್ ಇವಾಗ ಹೊರಗಡೆ ಹೋಗ್ತಾಯಿದ್ದೀನಿಲ್ಲ, ಇವಾಗ ಭಯ ಆಯ್ತೈತೆ ಗೈಸ್. ರಿಸಲ್ಟೇ ಬಂದಿಲ್ಲ, ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ ಗೈಸ್. ಈಗ ಬರೋದೇ ಬೇಡ ಅಂತಾರೆ ಗೈಸ್ ಇವರು. ಫೋನ್ ಮತ್ತು ಬೈಕ್ ಕೊಡಿಸ್ಬೇಕೈತೆ ಅಂದ್ಬಿಟ್ಟು ಬರೋದೇ ಬೇಡ ಅಂತ ಗೈಸ್. ಇಲ್ಲಿ ನೋಡಿ, ಎಂಥ ಗೇಮ್ ಚೇಂಜ್ ಮಾಡ್ತಾರೆ ನೋಡಿ ಗೈಸ್ ಇವರು. ಗೈಸ್ ಅದು CGPA 9 ಎಬೋ ಬರಬೇಕಾಯಿತು, ಬಂದರೆ ಮಾತ್ರ ಕೊಡಿಸ್ತೀನಿ ಅಂತ ಕೇಳ್ಬೋದು. ಅದಕ್ಕೆ ತುದಿಗಾಲಲ್ಲಿ ನಿಂತಿದ್ದೀನಿ ಗೈಸ್. ನಾನೀಗ ಏನು ಮಾಡೋದಂತ ಗೊತ್ತಾಯ್ತಿಲ್ಲ ಗೈಸ್. 9 ಬರಲಿ ಅಂತ ಬೇಡ್ಕೊಂಡಿದ್ದೀನಿ. ಸೊ ಗೈಸ್ ಕಮಾನ್ ಗೈಸ್, ಒಂದು ತೇಜಸ್ ಬ್ರೋ ಅವ್ರಿಗೆ ಒಂದು ಕಾಲ್ ಮಾಡ್ಬಿಡೋದ ಗೈಸ್, ಏನಂತಾರೆ ನೋಡೋದ. ರಿಸಲ್ಟ್ ಬಂತ ಅಂತ ಕೇಳ್ತಾರೆ ನನ್ನೇ ಫಸ್ಟ್ ಅವನು. ಕಮಾನ್ ಗೈಸ್ ಲೆಟ್ಸ್ ಗೋ ಗೈಸ್. ಕಾಲ್ ಮಾಡಿದ ತಕ್ಷಣ ನನ್ನೇ ಕೇಳ್ತಾನೆ ನಾನು, ಮಗ ರಿಸಲ್ಟ್ ಬಂತೇನೋ ಏನೋ ಏನಿಲ್ಲ ಏನೂ ಹೇಳೇ ಇಲ್ಲ ನೀನು ಅಂತಂತ ಅವನು ಗೈಸ್. ಇನ್ನೂ ರಿಸಲ್ಟೇ ಬಂದಿಲ್ಲ, ಏನು ಮಾಡೋದು ಗಾಯ್ಸ್ ಇವತ್ತು ಗೈಸ್. ಆಮೇಲೆ ಒಂದು ಚಡ್ಡಿ ತೊಗೊಳಮ್ಮ, ಇದ್ರದ್ದು ಚಿಕ್ಕ ಮಕ್ಳ ಥರ ಹಾಕೊಳ್ತೀನಿ ನಾನು. ಅಮ್ಮ ಏನೇನು ಚಿಕ್ಕ ಮಕ್ಳಂಗೆ ಹಂಗೆ ಹೋಗೋಣ ಗೈಸ್, ಚಿಕ್ಕ ಮಕ್ಳಂಗೆ ಹಂಗೆ ಬಿಟ್ಕೊಂಡು ಹೋಗ್ಬೇಕು. ಅದನ್ನ ಹೈಲೈಟ್ ಬೇರೆ ಮಾಡ್ತೀಯ ಅಂತ ಬೈತಾರೆ ಈಗ ಅವರು. ಸ್ಮೈಲ್ ಯಾವುದೋ ಸರ್ಕಲ್ ಕರ್ಕೊಂಡ್ರಿ, ಯಾವುದಮ್ಮ ಇದು? ಅಮ್ಮ ನಮ್ಮ ಹುಡುಗಿ ಒಂದು ಚೈನ್ ತಗೋಬೇಕು, ತಗೋತೀನಿ ಇರು ಒಂದು ನಿಮಿಷ. ಹಾಂ ಹಾಂ ಒಂದೇ ಒಂದು ಚೈನ್ ತಗೋತೀನಿ. ಇಲ್ಲ ಪ್ಲೀಸ್ ಕಣಮ್ಮ, ಬಂದೇ ಇರು. ಏನಿಲ್ಲ, ಒಂದೇ ಒಂದು ಅದು ಬೆನೋಸ. ಹಾಂ ನುಗ್ಗು ಮತ್ತು ಈ ಕಡೆಗೆ ಆ ಕಡೆಗೆ ಸಬ್ ಯಾವುದು ಸಬ್ಬು. ಗೈಸ್ ಯಾವ್ಯಾವುದೋ ರೂಟ್ ಕರ್ಕೊಳ್ತಾರೆ. ನಿಜವಾಗ್ಲೂ ಇದ್ರಕ್ಕೆ ಒಂದ್ಸರಿನೂ ಬಂದಿಲ್ಲ, ಚಿಕ್ಕ ವಯಸ್ಸಲ್ಲಿ ಕರ್ಕೊಂಬಂದಿರ್ಬೋದು ಇವರೇ. ತಗೊಂಬ, ನಿಂಗಿಂತ ಹೆಚ್ಚು ತಗೊಂಬ. ಕಾಸು ಚೇಂಜ್ ಇಲ್ಲ, 500. ಬೈ ನಾವು ತಿನ್ನೋದೇ ಇಲ್ಲ ಅಂದರೆ ಹೋಟ್ಲ ಕಾಫಿಗೆ ಫಿಟ್ಟಿ ಚಿಲ್ಲರ ಈಸ್ಕೊಳ್ಳೋದು ಬಾಯ್ಲಿ. ಅಪ್ಪನ ಹತ್ರ ಕಿತ್ಕೊಳ್ಳೋದು 200 ರೂಪಾಯಿನ ಫಸ್ಟ್. ಗಾಯ್ಸ್ ಇದು ಹಣ್ಣು ಗಾಯ್ಸ್, ಇದು ಅಮ್ಮನ ಕಾಯ್ಬೇಕಂತೆ, ಗಿಣಿ ಮಾವಿನಕಾಯಿ. ಅದು ತ್ರಾಸ ನೋಡಿ, ತ್ರಾಸ ಗೈಸ್ ಕೈ ನೋವು ಗೈಸ್ ಅಡಿಗೆ ಗೈಸ್. ಆಮೇಲೆ ಒಂದು ಹೇಳೋದು ಮತ್ತೆ, ಅದು ಯಾವುದೋ ಒಂದು ಸುಜುಕಿ ಬಲೆನೋ ಅಲ್ಲ ಅನ್ಸುತ್ತೆ ಗೈಸ್. ಅದು ಯಾವುದೋ ಒಂದು ಕಾರ್ ನೋಡೋಕೆ ಹೋಗಿದ್ವಿ ಇವಾಗ ಸೆಕೆಂಡ್ಸಲ್ಲಿ. 2017 ಮಾಡಲು 6 ಲ್ಯಾಕ್ ಹೇಳ್ದ ಗೈಸ್ ನಾನು. ಜಸ್ಟ್ 49,000 ಏನೋ ಹೊಡೈತೆ ಅಂತಂದ ಅವನು. ಬಟ್ ನಾನು ನಂಬೋಕ್ಕಾಗಲಿಲ್ಲ. ಗಾಡಿ ಮಾತ್ರ ಚೆನ್ನಾಗೈತೆ ಅದು. ಅಪ್ಪ ನೋಡ್ಬಿಟ್ಟು ಇದು ಓಕೆ ಅದು ಇದು ಅಂತ ಅಂದ್ಬಿಟ್ಟು ಮಾತಾಡ್ತಿದ್ರು. ನೋಡಿದ ನೆಕ್ಸ್ಟ್ ವೀಡಿಯೋಲಿ ಅದನ್ನು ಅದ್ರ ಬಗ್ಗೆ ಮಾತಾಡ್ತೀನಿ. ಇವಾಗ ಗೈಸ್ ಈ ಬ್ಲಾಗ್ ಬಗ್ಗೆ ಮಾತಾಡೋದ. ನೆಕ್ಸ್ಟ್ ವೀಡಿಯೋಲಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನನಗೆ ಒಂದು ಫೋನ್ ತಗೊಂಡ್ಬಿಟ್ರೆ ನನಗೆ ಬೆಟ್ರ್ ಅನ್ನಿಸ್ತದೆ, ತಗೊಳ್ಬೇಕು. ಇವರು ಇವತ್ತು ರಿಸಲ್ಟ್ ಬಂದಿದ್ರೆ ಹೆಂಗಾದ್ರು ಮಾಡಿ ಇವತ್ತೇ ತೆಗಿಸ್ಕೋಬೋದಾಗಿತ್ತು. ಗೈಸ್ ಇವ್ರು ಆ ಕಡೆ ಈ ಕಡೆ ನೋಡ್ಕೋಬೋದು, ಸುಮ್ಮನೆ ಏನಾದ್ರು ತಗೊಳ್ತಾರೆ ಅನ್ಕೋಬೇಕು. ಬಟ್ ಏನು ತಗೊಳ್ಳೋಲ್ಲ ಗೈಸ್ ಇವರು, ಸುಮ್ಮನೆ ಜಸ್ಟ್ ಕಣ್ಣು ಆಡ್ಸ್ಕೊಂಡು ಹೋಗೋದು. ಗೈಸ್ ಆಮೇಲೆ ನಾನು ಈ ಫೋನ್ನ ಯೂಸ್ ಮಾಡ್ತಿರೋದು. ಇದರಲ್ಲಿ ಕ್ಯಾಮ್ರಾ ಕ್ಲಾರಿಟಿ ಅಷ್ಟು ಚೆನ್ನಾಗಿ ಬರಲ್ಲ. ಇಲ್ಲ ಅಂದಿದ್ರೆ ನಾನು ಅದರಲ್ಲೇ ಮಾಡ್ತಿದ್ದೆ ಗೈಸ್ ವಿಡಿಯೋನ. ಗೈಸ್ ಇದು ನಿಜವಾಗ್ಲೂ ಒಂದು
25 ಮಿನಿಟ್ ಎಬೋ ಬರುತ್ತೆ ಗೈಸ್ ವಿಡಿಯೋ. ಸುತ್ತಿಸ್ತಾರೆ ಗೈಸ್ ಇವರು ಎಲ್ಲೆಲ್ಲಿಗೂ. ಗೈಸ್ ಅಮ್ಮ ಮಾವನ ಕೈ ತಗೊಳ್ಳಿ ಬಾ ಅಂತಂದ್ರೆ ಅಪ್ಪ ಹಂಗೆ ಹೋಗ್ತಾ ಇದ್ದಾರೆ. ಕೇಳಿಸ್ತಿದೆ ಬಾ ನಿನ್ನೆ ಹೇಳಿದ್ದು ಮಾವನ ಕೈ ಅಂತ. ಕಾಮನ್ ವಾಯ್ಸ್ ಈಗ ಸ್ವಲ್ಪ ಕೈ ನೋಯ್ತೈತೆ ರೆಸ್ಟ್ ಆಗ್ತಿದೆ. ಗೈಸ್ ಇಲ್ಲಿ ಫುಟ್ಪಾತಲ್ಲಿ ಪೂರ್ತಿ ಐಟಮ್ಗಳು ಮಡಗಿದ್ರು. ಈಗ ಪೊಲೀಸರು ಬಂದು ಎಲ್ಲನೂ ಓಡಿಸಿದ್ದಾರೆ ಗೈಸ್. ಫುಲ್ಲು ಪೂರ್ತಿ ಐಟಮ್ ಮಡಗಿದ್ರು ಗೈಸ್. ಮತ್ತು ಇವರು ಇಲ್ಲಿ ಯಾರೋ ಮಲಗಿದಾರಲ್ಲ, ಇವ್ರನ್ನ ಎತ್ತಾಕ್ಸ್ಬೇಕಂತ ಯಾರು ಬೆಳಗ್ಗಿಟ್ಟಿರಲ್ಲ. ಯಾರಪ್ಪ ನಿತ್ಯ ಮಾಡ್ತಾ ಇದ್ದಾರೆ ಗೈಸ್. ಗೈಸ್ ಕೊನೆಗೆ ಹೋದ್ ಹೆಂಗೆಂಗೋ ಸುತ್ತಾಡ್ಕೊಬಂದು ಸಾಬರ್ ಬಸ್ ಸ್ಟ್ಯಾಂಡಿಗಂತೂ ಬಂದ್ವಿ ಗೈಸ್. ಕೊನೆಗೂ ನಿಮಗೆ ಸಾಬರ್ ಬಸ್ ಸ್ಟ್ಯಾಂಡಲ್ಲಿ ಚಾಮರಾಜನಗರ ಬಸ್ಗೆ ವೆಯ್ಟ್ ಮಾಡಬೇಕು ಗೈಸ್. ವೆಯ್ಟ್ ಮಾಡಲೇಬೇಕು ಗೈಸ್. ಅಲ್ಲಿ ಬಸ್ಗಳೊಂಥರ ತಲೆ ಕೆಟ್ಟೋದು ಗಿರೋ ಥರ ನಿಧಾನ ಬರ್ತವೆ. ಅಕ್ಕ ಸೈಡ್ ಬಿಡಿ ಅಕ್ಕ, ಮುಂದೆ ಹೋಗ್ತೀನಿ. ಯಾರೇನೇ ಹೊಡ್ತೀರಾ ಗೈಸ್ ಇಲ್ಲಿ. ಕೊಡಲೇ ಇಲ್ಲ ಗೈಸ್. ಮುಂದೆ ಬಂದ್ಬಿಟ್ಟು ಗೈಸ್ ಕೊನೆಗೂ ಸಬರ್ ಬಸ್ ಸ್ಟ್ಯಾಂಡ್ ಬಂದ್ವಿ. ಬಟ್ ಇಲ್ಲಿ ಎನಿ ಟೈಮ್ ಈ ಚಾಮರಾಜನಗರ ಪ್ಲ್ಯಾಟ್ಫಾರ್ಮ್ ಖಾಲಿ ಇರುತ್ತೆ ಗೈಸ್. ಅದೇ ಪಾಸ್ ಆಗ್ಬಿಡ್ತೀನಿ ಗೈಸ್. ಎಲ್ಲಿಗೋದ್ರೆ ಎಲ್ಲಿಗೆ ಬರ್ತಾನೆ ಗೈಸ್. ಚೆನ್ನಾಗಿ ಮಗ ಗೈಸ್. ಅವ್ರು ಅಲ್ಲಿ ಹುಡುಕ್ತವ್ರು ಗೈಸ್ ನನ್ನ. ಗೈಸ್ ನೋಡಿ ಇಲ್ಲಿ ಚಾಮರಾಜನಗರ ಪ್ಲ್ಯಾಟ್ಫಾರ್ಮ್ ಮಾತ್ರ ಎನಿ ಟೈಮ್ ಖಾಲಿ ಇರುತ್ತೆ ಗೈಸ್. ಒಂದು ಬಸ್ಸು ಇರೋಲ್ಲ, ಅದೇ ಬೇಜಾರು ಗೈಸ್. ಇಲ್ಲಿ ಕಾಲೇಜ್ ಮುಗಿಸ್ಕೊಂಡು ನೆಮ್ಮದಿಯಾಗಿ ಬಂದರು ಅಲ್ಲೂ ಆ ಪ್ಲೇಸಲ್ಲಿ ಬಸ್ಗಳು ನೋಡಿದ್ರು ನಾನ್ ಸ್ಟಾಪ್ ಗಾಡಿಗಳು ಆ ಥರವೇ ಗೈಸ್. ಅವತ್ತು ಮೊನ್ನೆ ನಾನ್ ಸ್ಟಾಪೇ 5 ಗಾಡಿ ನಿಂತಿದ್ದು ಗೈಸ್. ಯಾವುದು ಕತ್ತಬೇಕು ಅಂತಲೂ ಗೊತ್ತಾಗಲಿಲ್ಲ. ಇವ್ರು ನೋಡಿ ಗೈಸ್ ಇಲ್ಲಿ ಗೈಸ್ ಅಪ್ಪ ನನಗೆ ಟೀಚ್ ಮಾಡ್ತಾರೆ ಹೌ ಟು ಮೇಕ್ ಅ ವ್ಲಾಗ್ ಅಂತ ಕ್ವಶನ್ ಕೇಳಿದ್ದೀರ ಆನ್ಸರ್ ಕೊಡ್ತಾರೆ. ವ್ಲಾಗ್ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ಕಲ್ತ್ಕೊ. ಈ ಥರ ಒಂದು ಸ್ವಲ್ಪ ಮಾತಾಡೋದು, ಒಂದು ಸ್ವಲ್ಪ ಇದು ಮಾಡೋದು, ತಿರುಗಿಸೋದು ಹಂಗೆ ಮಾಡ್ತಿದೆಯಲ್ಲ ಅಂತ ಬೈತಾರೆ ಗೈಸ್. ಬಟ್ ಎಡಿಟ್ ಮಾಡೋದು ನಮಗೂ ಕಷ್ಟ. ಫೈನಲಿ ನಮ್ಮ ಪಕ್ಕದೂರಲ್ಲಿ ಬೈಕ್ ನಿಲ್ಲಿಸಿದ್ವಿ ಮೇನ್ ರೋಡಲ್ಲಿ. ಅದರಿಂದ ಚಾಮರಾಜನಗರದ ಬಸ್ ಹತ್ತಿಕೊಂಡು ಅಲ್ಲಿದ್ದ ಇಳಿದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ ಗೈಸ್ ಮನೆಗೆ. ಅಮ್ಮನ ನೆಕ್ಸ್ಟ್ ಸ್ಟಾಪಲ್ಲಿ ಇಳಿಯೋಕೆ ಹೇಳಿದ್ದೀವಿ. ನಾವು ಬೈಕ್ನ ನಿಲ್ಲಿಸಿದ್ವಿ. ದೆನ್ ಈಗ ಬೈಕ್ ತಗೊಂಡು ಅವ್ರನ್ನ ಪಿಕ್ ಮಾಡ್ಕೊಂಡು ತಿರ್ಗಿ ಮನೆಗೆ ಒಂದು 5 ಕಿಲೋಮೀಟ್ರ್ ಆಗುತ್ತೆ ಗೈಸ್ ಹೋಗೋದೆ ಗೈಸ್. ಓಕೆ ಗೈಸ್, ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲೆಟ್ಸ್ ಬೈ ಗೈಸ್.